ಸಹೋದರರ ನಡುವಿನ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ತಮ್ಮನ ತಲೆ ಮೇಲೆ ಅಣ್ಣ ಕಲ್ಲನ್ನ ಎತ್ತಿ ಹಾಕಿ ಹತ್ಯೆ ಮಾಡಿರೋ ಅಂತ ಘಟನೆ ನಡೆದಿದೆ. ಸಹೋದರರ ನಡುವಿನ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ತಮ್ಮನ ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಹತ್ಯೆಯನ್ನು ಮಾಡಿದ್ದಾನೆ ಅಣ್ಣ. ಈ ಘಟನೆ ನಡೆದಿರೋದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಪುಟ್ಟದಾಸನ ದೊಡ್ಡಿ ಗ್ರಾಮದಲ್ಲಿ. 30 ವರ್ಷದ ನಾಗಪ್ಪನನ್ನ ಕೊಂದಿದ್ದಾನೆ ಅಣ್ಣ ಜೈಸಿಂಗ್. ಸ್ಥಳಕ್ಕೆ ಕೋಡಿಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿ ಜೈಸಿಂಗ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೋಡಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದ್ರಿಂದ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಹೋದರರ ನಡುವಿನ ಗಲಾಟೆ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ನೋಡ್ತಾ ಇದ್ದೀವಿ, ಮೃತಪಟ್ಟಂತ ನಾಗಪ್ಪನ ಭಾವಚಿತ್ರ ಒಂದು ಕಡೆ, ಇನ್ನೊಂದು ಕಡೆ ಅಣ್ಣ ಜೈಸಿಂಗ್, ಈತನೇ ಆರೋಪಿ. ನೇರವಾಗಿ ತಮ್ಮನ ತಲೆ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಹತ್ಯೆಯನ್ನು ಮಾಡಿದ್ದಾನೆ. ಈ ಘಟನೆ ನಡೆದಿರೋದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಪುಟ್ಟದಾಸನ ದೊಡ್ಡಿ ಗ್ರಾಮದಲ್ಲಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೋಹನ್, ಅಣ್ಣ ತಮ್ಮಂದಿರ ನಡುವೆ ಗಲಾಟೆ, ವೈಮನಸ್ಯ, ಕೊಲೆಯಲ್ಲಿ ಅಂತ್ಯ. ಆಕ್ಚುಲ್ ಆಗಿ ಇವರಿಬ್ಬರ ಮಧ್ಯೆ ವೈಮನಸ್ಯ ಇದ್ದಿದ್ದಾದ್ರೂ ಯಾಕೆ, ಏನ್ ಕಾರಣ ಸಿಗ್ತಾ ಇದೆ ಮೋಹನ್? ಮಧುಸೂದನ್, ಖಂಡಿತವಾಗ್ಲೂ ಪ್ರತಿನಿತ್ಯದಂತೆ ಸಣ್ಣ ಪುಟ್ಟ ಜಗಳಗಳಿಗೆ, ಒಂದು ಕ್ಷುಲ್ಲಕ ಕಾರಣಗಳಿಗೆ ಜಗಳವನ್ನ ಅಣ್ಣ ತಮ್ಮಂದರು ಪ್ರತಿನಿತ್ಯ ಆಡ್ತಾ ಇರ್ತಾರೆ. ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಗಲಾಟೆಯಲ್ಲಿ ತಾರಕಕ್ಕೆ ಏರಿರ್ತದೆ. ಈ ಒಂದು ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಪುಟ್ಟದಾಸನ ದೊಡ್ಡಿಯಲ್ಲಿ ನಡೆದಿರೋ ಅಂತ ಘಟನೆ ಇದು. 30 ವರ್ಷದ ನಾಗಪ್ಪನನ್ನ ಅಣ್ಣ ಜೈಸಿಂಗ್ ಕಲ್ಲು ಎತ್ತಾಕಿ ಕೊಲೆಯನ್ನ ಮಾಡಿದ್ದಾನೆ. ಸ್ಥಳಕ್ಕೆ ಕೋಡಿಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿಕೊಂಡಿದ್ದಾರೆ. ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಣ್ಣ ತಮ್ಮಂದಿರ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ಆ ಜಗಳ ವಿಕೋಪಕ್ಕೆ ತಿರುಗಿ ಈಗ ಅಣ್ಣನೇ ತಮ್ಮನನ್ನ ಕೊಂದಿರೋ ಅಂತ ಘಟನೆ ನಡೆದಿದೆ. ಮಾಹಿತಿ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮೋಹನ್ ಕಂಟಿನ್ಯೂ ಮಾಡೋದಾದ್ರೆ. ಖಂಡಿತ ಮಧುಸೂದನ್, ಏನು ಕ್ಷುಲ್ಲಕ ಕಾರಣಕ್ಕಾಗಿ ಪ್ರತಿನಿತ್ಯ ಜಗಳವನ್ನ ಅಣ್ಣ ತಮ್ಮಂದ್ರು ಇಬ್ರು ಕೂಡ ಆಡ್ತಾ ಇರ್ತಾರೆ. ನಿನ್ನೆ ಅಷ್ಟೇ ಕುಡಿದ ಮತ್ತಿನಲ್ಲಿ ಇಬ್ರು ಕೂಡ ಒಂದು ಜಗಳಕ್ಕೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳವನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಕ್ಷುಲ್ಲಕ ಕಾರಣ ಜಗಳಕ್ಕೆ ಅತಿರೇಕವನ್ನ ತಂದೊಡ್ಡುತ್ತೆ. ಈ ಒಂದು ಸಂದರ್ಭದಲ್ಲಿ ತನ್ನ ಅಣ್ಣ ತಮ್ಮನಿಗೆ ಹೊಡೆದಂತ ಸಂದರ್ಭದಲ್ಲಿ, ಅಂದ್ರೆ ರಾಡ್ನಿಂದ ಹೊಡೆದಂತ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವವಾಗಿ ಅಣ್ಣ ತಮ್ಮ ತಕ್ಷಣವೇ ಕೆಳಗೆ ಬಿದ್ದು ಸಾವನ್ನಪ್ತಾನೆ. ಈ ಒಂದು ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ಆತ ಕ್ಷುಲ್ಲಕ ಕಾರಣಕ್ಕೆ ಹೊಡೆದಂಥದ್ದು ಯಾವ ಕಾರಣಕ್ಕಾಗಿ ಅನ್ನೋದು ಕೂಡ ಆತನಿಗೆ ದಿಗ್ಭ್ರಾಂತನಾಗಿರ್ತಾನೆ. ಆದ್ರೆ ಆತನನ್ನ ಸ್ಥಳದಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತ ಅಸುನೀಗಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ಒಂದು ಸ್ಥಳಕ್ಕೆ ಸದ್ಯ ಕೋಡಿಹಳ್ಳಿ ಪೊಲೀಸರು ಕೂಡ ಭೇಟಿಯನ್ನ ನೀಡಿ ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಏನು ಜಯಸಿಂಗ್ ಏನಿರ್ತಾನೆ, ಕೊಲೆ ಆರೋಪಿ ಅಣ್ಣ ಆದಂತವನು, ಆತನನ್ನ ಬಂಧಿಸುವಲ್ಲಿ ಕೋಡಿಹಳ್ಳಿ ಪೊಲೀಸರು ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಸದ್ಯ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಪೊಲೀಸರು ಕೂಡ ಏನು ತನಿಖೆಯನ್ನ ಮುಗಿಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.